ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಬಾಗೇಪಲ್ಲಿಯ ಬಿಜೆಪಿ ಮುಖಂಡ ಸಿ ಮುನಿರಾಜು ವಿರುದ್ಧ ಎಫ್ಐಆರ್. ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ನಕಲಿ ದಾಖಲೆ ಸೃಷ್ಟಿಸಿದ ಆರೋಪ. ಶಾಸಕ ಸುಬ್ಬಾರೆಡ್ಡಿಯಿಂದಲೇ ಬಾಗೇಪಲ್ಲಿ ಠಾಣೆಗೆ ದೂರು. ಬೈಕ್ ಓಡಿಸುವ ಅಪ್ರಾಪ್ತ ಮಕ್ಕಳಿಗೆ ಕೊನೆಗೂ ಶಾಕ್ ನೀಡಿದ ಪೊಲೀಸರು. ಈವರೆಗೆ ದಂಡ ಹಾಕಲು ಮಾತ್ರ ಸೀಮಿತವಾಗಿದ್ದ ಪೊಲೀಸರು ಇದೀಗ ಅಪ್ರಾಪ್ತ ಮಕ್ಕಳು ಬೈಕ್ ಚಲಾಯಿಸಿದರೆ ಕ್ರಮಕ್ಕೆ ಮುಂದು. ದುಬೈನಲ್ಲಿ ಬಂಡವಾಳ ಹೂಡುವವರಿಗೆ ಚಿಕ್ಕಬಳ್ಳಾಪುರದಲ್ಲಿ ಎಕ್ಸ್ಪೋ. ಡಿವೈನ್ ಸಿಟಿಯ ಲೋರಾ ರೆಸಾರ್ಟ್ನಲ್ಲಿ ದುಬೈ ಪ್ರಾಪರ್ಟಿ ಎಕ್ಸ್ಪೋ. ಜುಲೈ 27ಕ್ಕೆ ನಡೆಯಲಿರುವ ದುಬೈ ಪ್ರಾಪರ್ಟಿ ಎಕ್ಸ್ಪೋ. ಬಿಜಿಎಸ್ ಶಾಲೆಯಲ್ಲಿ ಮಕ್ಕಳ ವಿಜ್ಞಾನ ವಸ್ತು ಪ್ರದರ್ಶನ. ವಿವಿಧ ವಿಜ್ಞಾನ ಪ್ರದರ್ಶನಕ್ಕೆ ಇಸ್ರೋ ನಿವೃತ್ತ ಅಧಿಕಾರಿ ಮೆಚ್ಚುಗೆ. ಚಿಕ್ಕಬಳ್ಳಾಪುರ ಹೊರವಲಯದ ಬಿಜಿಎಸ್ ಶಾಲೆ. ವಾರ್ತೆಗಳ ವಿವರ. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರನ್ನು ತೇಜೋವಧೆ ಮಾಡಿ ಜನಪ್ರಿಯತೆ ಕುಗ್ಗಿಸುವ ಉದ್ದೇಶದೊಂದಿಗೆ ಒಳಸಂಚು ಮಾಡಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿದ ಆರೋಪದ ಮೇಲೆ ಬಿಜೆಪಿ ಮುಖಂಡ ಹಾಗೂ ಬಾಗೇಪಲ್ಲಿ ಕ್ಷೇತ್ರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ವಿರುದ್ಧ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಾಗಿದೆ. ಶಾಸಕ ಸುಬ್ಬಾರೆಡ್ಡಿ ಅವರ ವಿರುದ್ಧ ನಕಲಿ ದಾಖಲೆ ಸೃಷ್ಟಿ ಮಾಡಿ ತೇಜೋವಧೆ ಮಾಡಲು ಯತ್ನಿಸಿದ ಆರೋಪದ ಮೇಲೆ ಬಿಜೆಪಿ ಮುಖಂಡ ಸಿ ಮುನಿರಾಜು ವಿರುದ್ಧ ಬಾಗೇಪಲ್ಲಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ಸಂಬಂಧ ಖುದ್ದು ಶಾಸಕ ಸುಬ್ಬಾರೆಡ್ಡಿ ಅವರೇ ಪೊಲೀಸರಿಗೆ ಲಿಖಿತ ದೂರು ಸಲ್ಲಿಸಿದ್ದು, ಕಳೆದ ಜೂನ್ 25ರಂದು ತನ್ನ ಸ್ನೇಹಿತರೊಬ್ಬರು ಕೆಲ ದಾಖಲೆಗಳನ್ನು ತನ್ನ ಮೊಬೈಲ್ ವಾಟ್ಸ್ಆಪ್ ಮೂಲಕ ಕಳುಹಿಸಿದ್ದು, ಅವುಗಳನ್ನು ಪರಿಶೀಲಿಸಿದಾಗ ನನ್ನ ಮತ್ತು ನನ್ನ ಪತ್ನಿಯ ಹೆಸರನ್ನು ಉಲ್ಲೇಖ ಮಾಡಿರುವುದು ಕಂಡುಬಂದಿದೆ. ಮೊದಲ ಪುಟದಲ್ಲಿ ರಾಮಸ್ವಾಮಿ ವೀರನ್ ಗೋಪಿಯೋ ಇಂಟರ್ನ್ಯಾಷನಲ್ ರೆನೋ ಎಂಟ್ರಿಪ್ರೆನ್ಯೂರ್ ಎನ್ಕ್ಲೇವ್ ಅವಾರ್ಡ್ 2010 ಮೊಬೈಲ್ ನೆಟ್ವರ್ಕ್ ವರ್ಚುವಲ್ ನೆಟ್ವರ್ಕ್ ಆಪರೇಟರ್ ಎಂದು ನಮೂದಿಸಲಾಗಿತ್ತು ಎಂದು ದೂರಿನಲ್ಲಿ ಹೇಳಿದ್ದಾರೆ. ಉಳಿದಂತೆ ಹಾಂಗ್ಕಾಂಗ್, ಮಲೇಷಿಯಾ ಮತ್ತು ಇತರೆ ದೇಶಗಳ ದಾಖಲೆಗಳಿದ್ದು, ಆ ದಾಖಲೆಗಳು ಅರ್ಥವಾಗದ ಭಾಷೆಯಲ್ಲಿ ನನ್ನ ಹೆಸರನ್ನು ಬಳಕೆ ಮಾಡಿಕೊಂಡಿರುವುದು ಕಂಡುಬಂದಿದೆ. ನನಗೆ ಅರ್ಥವಾಗದ ಭಾಷೆಯಲ್ಲಿರುವ ಕೆಲ ದಾಖಲೆಗಳನ್ನು ಪರಿಶೀಲಿಸಿದಾಗ ಜರ್ಮನಿಯಲ್ಲಿ ನನ್ನ ಹೆಸರಿನಲ್ಲಿ BMW ವಾಹನ ಖರೀದಿ ಮಾಡಿ ರಿಜಿಸ್ಟರ್ ಮಾಡಿಸಿರುವುದಾಗಿ ನಕಲಿ ದಾಖಲೆ ಸೃಷ್ಟಿಸಿರುವುದು ಕಂಡುಬಂದಿದೆ. ಜೊತೆಗೆ ಸಿಂಗಾಪುರದ OCBC ಬ್ಯಾಂಕ್ನಲ್ಲಿ ಖಾತೆ ಹೊಂದಿರುವುದಾಗಿ, ಹಣ ವರ್ಗಾವಣೆ ಮಾಡಿರುವುದಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿರುವುದು ಕಂಡುಬಂದಿದೆ ಎಂದು ಹೇಳಿದ್ದಾರೆ. ಎಲೆಕ್ಷನ್ ಗೆದ್ದಾಗ ಸ್ವತಂತ್ರ ಅಭ್ಯರ್ಥಿ ಒಂದು ಎಲೆಕ್ಷನ್ ಪಿಟಿಷನ್ ಹಾಕ್ತಾನೆ, ಏನಂತ ಕೋರ್ಟ್ಗೆ, ಇವ್ರದ್ದು ಅಸೆಟ್ಸ್ ಇನ್ನ ಜಾಸ್ತಿ ಇದೆ, ಫಾರಿನ್ನಲ್ಲೆಲ್ಲ ಇವ್ರ ಅಸೆಟ್ಸ್ ಇದೆ, ಇದ್ರ ಬಗ್ಗೆ ಕೋರ್ಟಲ್ಲಿ ತೀರ್ಮಾನ ಮಾಡಬೇಕು ಅಂತಾರೆ. ಆ ಕೋರ್ಟ್ ಕಾಪಿ ಇಡಿ ಅವ್ರು ಕಲೆಕ್ಟ್ ಮಾಡಿಕೊಂಡು ಯಾವುದೋ ಒಂದು ಫೇಕ್ ಡಾಕ್ಯುಮೆಂಟ್ ಅವರೇ ಕ್ರಿಯೇಟ್ ಮಾಡಿಕೊಂಡು ಬಂದು ನಮ್ಮ ಮನೆ ನಿನ್ನೆ ಸರ್ಚ್ ಮಾಡಿದ್ದಾರೆ. ನಮ್ಮದು, ನಮ್ಮ ಬಾವಮಯ್ಯದು, ನಮ್ಮ ಅಕೌಂಟೆಂಟ್ದು, ನಮ್ಮ ಆಫೀಸು 4 ಜಾಗಗಳಲ್ಲಿ ತಪಾಸಣೆ ಮಾಡಿದ್ದಾರೆ. ಆದರೆ ಅವ್ರು ಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ವಿದೇಶಿ ವ್ಯವಹಾರವಾಗಲಿ, ನಮ್ಮ ಸಮಸ್ಯೆಯಲ್ಲಿ ಯಾವುದೇ ಒಂದು ನಿಯಮ ಬಾಹಿರವಾದಂಥ ಒಂದು ಕೆಲಸ ಆಗಲಿ ಯಾವುದು ಅವ್ರ ಸರ್ಚಿಂದ ನೋಡ್ದಾಗ ಕಂಡು ಬರಲಿಲ್ಲ. ಅವ್ರಿಗೂ ನಮಗೆ ಕೆಲವು ಅವ್ರಿಗೆ ಏನು ಡೌಟ್ಫುಲ್ ಇತ್ತು, ಕೆಲವು ಕಾಗದ ಪತ್ರಗಳನ್ನು ತಗೊಂಡು 14ನೇ ತಾರೀಕು ಇಡಿ ಆಫೀಸಿಗೆ ಬರಬೇಕು ಅಂತ ಹೇಳಿದ್ದಾರೆ. ನಾನು 14ನೇ ತಾರೀಕು ಅವ್ರಿಗೆ ಭೇಟಿ ಮಾಡಿ ನನ್ನಲ್ಲಿರುವಂಥ ಸತ್ಯಾಂಶವನ್ನು ಅವ್ರು ತಿಳಿಸುವಂಥ ಕೆಲಸ ಮಾಡ್ತೀನಿ. ನಾನು ಬೇರೆಯವ್ರ ಥರ BJP ಅವ್ರು ಮಾಡಿಸಿದ್ರು ಇನ್ನೊಬ್ಬರು ಮಾಡಿ ನಾನೇ ಅಲ್ಲಲ್ಲ. ಅದೊಂದು ಇಡಿ ತನಿಖಾ ಸಮಸ್ಯೆ ಮಾಡಲಿ, ನಷ್ಟ ಆಗಿದೆ ಅಂದರೆ ನಾನು ಸತ್ತಿನಾಗಿದೆ, ನಾನು ಸತ್ತಿನಾಗ ಹೊರಗಡೆ ಬರ್ತೀನಿ. ನಾನಂತ ಇಡಿಗೆ ಆಗಲಿ ಯಾವುದಕ್ಕಾಗಲಿ ನಾನಂತ ಇಂಜಿನಿಯರ್ ಪ್ರಶ್ನೆ ಯಾರು ಬೇಕಂದ್ರೂ ತನಿಖೆ ಮಾಡ್ಬೋದು, ಯಾರು ಬೇಕಂದ್ರೂ ಏನು ಬೇಕಂದ್ರೂ ಮಾಡ್ಬೋದು. ನಾನು ಎಲ್ಲದಕ್ಕೂ ಸದಾ ಸಿದ್ಧನಿರ್ತೀನಿ. ರಾಮಸ್ವಾಮಿ ವೀರನ್ ಮೇ ಬ್ಯಾಂಕ್ ಖಾತೆಯಿಂದ ನನ್ನ ಧರ್ಮಪತ್ನಿ ಖಾತೆಗೆ ಹಣ ವರ್ಗಾವಣೆ ಮಾಡಿರುವುದಾಗಿ ನಕಲಿ ದಾಖಲೆ ಸೃಷ್ಟಿಸಿದ್ದು, ಈ ದಾಖಲೆಗಳಿಗೂ ನನ್ನ ಧರ್ಮಪತ್ನಿಗೂ ಯಾವುದೇ ಸಂಬಂಧ ಇಲ್ಲ.
ನಂತರದ 16 ಪುಟಗಳಲ್ಲಿ 3 ಇಮೇಲ್ ಐಡಿಗಳು, ಅನಾಮಧೇಯ ಹೆಸರುಗಳು ಇದ್ದು ನನ್ನ ಭಾವಚಿತ್ರ ಬಳಕೆ ಮಾಡಿಕೊಂಡಿರುವುದು ಕಂಡುಬಂದಿದೆ. ನನಗೆ ಸಂಬಂಧಪಡದ ದಾಖಲೆಗಳಲ್ಲಿ ನನ್ನ ಹೆಸರನ್ನು ದುರ್ಬಳಕೆ ಮಾಡಿಕೊಂಡಿದ್ದು ಇವ್ಯಾವುವೂ ನನಗೆ ಸಂಬಂಧಪಟ್ಟಿರುವುದಿಲ್ಲ ಎಂದು ಶಾಸಕರು ದೂರಿನಲ್ಲಿ ತಿಳಿಸಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಎದುರು ಸ್ಪರ್ಧಿಸಿ ಪರಾಜಿತರಾಗಿರುವ ಸಿ ಮುನಿರಾಜು ಎಂಬುವವರು ಘನ ಉಚ್ಚ ನ್ಯಾಯಾಲಯದಲ್ಲಿ ಚುನಾವಣಾ ತಕರಾರು ದಾವೆ ನನ್ನ ವಿರುದ್ಧ ಹೂಡಿದ್ದು ನನ್ನ ಚುನಾವಣಾ ಪ್ರಮಾಣ ಪತ್ರದಲ್ಲಿ ಕೆಲ ದೋಷಗಳಿರುವುದಾಗಿ ಮತ್ತು ಆಸ್ತಿಯನ್ನು ಮರೆಮಾಚಿರುವುದಾಗಿ ಸುಳ್ಳು ಆಪಾದನೆ ಮಾಡಿದ್ದಾರೆ. ಅದನ್ನು ಸತ್ಯ ಮಾಡುವ ದುರುದ್ದೇಶದಿಂದಲೇ ನಕಲಿ ದಾಖಲೆಗಳನ್ನು ಸೃಷ್ಟಿಸಿರುವ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ಆತನ ಮೊಬೈಲ್ ವಾಟ್ಸ್ಆಪ್ನಿಂದಲೇ ನನ್ನ ಸ್ನೇಹಿತನ ಮೊಬೈಲ್ಗೆ ಕಳುಹಿಸಿದ್ದು ನನ್ನ ವಿರುದ್ಧ ಕ್ರಿಮಿನಲ್ ಪಿತೂರಿ, ನಕಲಿ ದಾಖಲೆಗಳ ಸೃಷ್ಟಿಸಿರುವುದಲ್ಲದೆ ಫೋರ್ಜರಿ ಮಾಡಿದ್ದಾರೆ. ಹಾಗಾಗಿ ಕಾನೂನು ಕ್ರಮ ಜರುಗಿಸುವಂತೆ ಶಾಸಕರು ಪೊಲೀಸರನ್ನು ಕೋರಿದ್ದಾರೆ. ಇನ್ನು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ನೀಡಿರುವ ಲಿಖಿತ ದೂರಿನ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ಪೊಲೀಸರು ಬಿಜೆಪಿ ಮುಖಂಡ ಸಿ ಮುನಿರಾಜು ವಿರುದ್ಧ ಭಾರತೀಯ ನೀತಿ ಸಂಹಿತೆ ಕಾಲಂ 61/1, 336/2, 336/3, 340/2, 318/4, 3/5 ಕ್ರಿಮಿನಲ್ ಕೇಸು ದಾಖಲಿಸಿದ್ದಾರೆ. ನೇರ ಕಾರಣಕರ್ತರು ಅಂತ ಹೇಳ್ಬಿಟ್ಟು ಅವ್ರು ನೇರ ನನ್ನ ಹೆಸರು ಹೇಳ್ಕೊಂಡು ಹೇಳಿದ್ರು, ಅಭ್ಯರ್ಥಿ ಅಂತ ಹೇಳಿದ್ರು. ಅವ್ರು ನೇರವಾಗಿ ನಾನೇ ಕಾರಣ ಅಂತ ಹೇಳ್ಬಿಟ್ಟು ನೇರವಾಗಿ ಹೇಳಿದ್ರೆ ನೇರವಾಗಿ ನಾನು ಬರ್ತೀನಿ, ಅಷ್ಟೇ ಅಲ್ವಾ? ಈಗ ನೇರವಾಗಿ ನಾನು ಬಂದು ಹೌದು ಅಂತ ಹೇಳ್ಬಿಟ್ಟು ನಾನು ಬರ್ಬೋದಲ್ಲ. ಈಗ ಇಡಿ ಅಧಿಕಾರಿಗಳು ನಮ್ಮ ಮನೇಲಿರೋದು, ಇಡಿ ಅಧಿಕಾರಿಗಳು ಅದು ಒಂದು ಸಂಸ್ಥೆ ಇದೆ. ಯಾರೋ ಮಾಡಿಸ್ಬಿಟ್ರು, ಯಾರೋ ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು ಬಂದು ಮಾಡೋಂಥ ಮೂರ್ಖರೇನು ಅವ್ರು ಇರೋಲ್ಲ. ಅವರು ಎಲ್ಲ ಅಳೆದು ತೂಗಿ ಏನು ಇವ್ರ ಹಿನ್ನೆಲೆ ಏನೋ, ಇವ್ರು ಏನು ಮಾಡಿರ್ತಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ತಿಳ್ಕೊಂಡೇ ಮಾಡಿರ್ತಾರೆ. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಯಾರಿಗೋ ಹೇಳ್ಬೇಕು, ಏನೋ ಆಪಾದನೆ ಮಾಡಬೇಕು ಅನ್ನೋದು ಮಾಡೋದನ್ನೆಲ್ಲ ಉದ್ದೇಶ. ಇದೆಲ್ಲ ಕೂಡ ಹೇಳೋಕ್ಕೆ ಮೊದಲು ಅವರು ಕೂಡ ತಿಳ್ಕೊಂಡು ಅಧಿಕಾರಿಗಳು ಅದನ್ನು ಏನು ಎಲ್ಲ ಕೂಲಂಕಷವಾಗಿ ಪರಿಶೀಲನೆ ಮಾಡಿಬಿಟ್ಟು ಅವ್ರ ಮನೆವರೆಗೂ ಹೋಗಿರ್ತಾರೆ. ಅವ್ರು ಮಾಡಿಲ್ವಾ, ಅದಕ್ಕೆ ಉತ್ತರ ಕೊಡಲಿ. ಉತ್ತರ ಕೊಟ್ಬಿಟ್ಟು ರಾಜಾರೋಷವಾಗಿ ಓಡಾಡ್ಬೋದಲ್ವ? ಸೊಪ್ಪೇನಿದೆ ಅದರಲ್ಲಿ? ರಾಜಾರೋಷವಾಗಿ ನಾನು ಗೆದ್ಕೊಂಡ್ಬಂದೆ, ಯಾವುದು ಇಲ್ಲ ಅಂದು, ಯಾರು ಸಿಕ್ಕಿಲ್ಲ ಅಂತ ಹೋಗ್ಬೋದಲ್ವ? ಅದರಲ್ಲಿ ಏನಿದೆ? ಇವ್ರ ವಿರುದ್ಧ ನಾನು ಇವ್ರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಪ್ರೆಸ್ ಮೀಟ್ ಮಾಡಿದೆ ನಾನು. ಇವರು ಈ ಥರ ಸರ್ಕಾರದ ಆಸ್ತಿ, ಇದು ಇವರು ಔಟ್ ಆಫ್ ಕಂಟ್ರಿಲಿ ಆಸ್ತಿಗಳಿದೆ ಅಂತ ಹೇಳ್ಬಿಟ್ಟು ನಾನೆಲ್ಲ ಯಾರ ಜೊತೆ ಹೇಳಿರೋದು ಇವ್ರ ಹತ್ರ ಸಾಕ್ಷಿ ಇದೆಯಾ? ಇವ್ರ ಹತ್ರ ಏನಾದ್ರು ಅಕಸ್ಮಾತ್ ನಾನು ಪ್ರೆಸ್ ಮೀಟ್ ಎಲ್ಲ ಮಾಡಿರೋದು ಇದೆಯಾ? ನಾನೆಲ್ಲ ಮಾಧ್ಯಮದಲ್ಲೋ ಇಲ್ಲ ಯಾರೋ ಜನರ ಹತ್ರ ಇದು ಮಾಡಿಬಿಟ್ಟು ಇವ್ರ ಹತ್ರ ಬೇಜಾರು ಮಾಡಿದ್ರೆ ಅಂತ ಹೇಳಿದ್ದೀನಿ ನಾನು. ಏನು ಇಲ್ವಲ್ಲ, ಅವ್ರೇನೋ ಎಂಡರ್ಸ್ಮೆಂಟ್ ಕೊಟ್ಟಿದ್ರೆ, ಮುನಿರಾಜು ಅವರೇ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಎಂಡರ್ಸ್ಮೆಂಟ್ ಕೊಟ್ಟಿದ್ರೆ ತಂದು ಬಹಿರಂಗವಾಗಿ ಮಾಧ್ಯಮಕ್ಕೆ ತಿಳಿಸ್ಲಿ. ಅದು ಬಿಟ್ಬಿಟ್ಟು ಸುಮ್ಮನೆ ಇದು ಮಾಡಿದ್ರೆ ನೇರವಾಗಿ ಆಪಾದನೆ ಮಾಡ್ಕೊಂಡು ಇಲ್ಲ ಇದು ಮಾಡಿಕೊಂಡ್ರೆ ಒಂದ್ಸಲಿ ಒಂದು ಕೆಲಸ ಮಾಡೋಕ್ಕೆ ಹೇಳಿ, ನೇರವಾಗಿ ಆಪಾದನೆ ಮಾಡಿದ್ರೆ ಇವರಾದರೂ ನನ್ನ ಹೆಸರು ಯಾವುದು, ನಾನು ಕೇಸ್ ಹಾಕಿದ್ದೀನಿ ಅವ್ರ ಮೇಲೆ, ಈಗಾಗಲೇ ಕೇಸ್ ನಡೀತಾ ಇದೆ. ನಮ್ಮೂರಲ್ಲಿ ಯಾರೋ ಇನ್ನೊಬ್ಬ ಸಿ ಮುನಿರಾಜು ಅಂತ ಇದ್ರೆ ಜಮೀನಿದ್ರೆ ಆತನ ಜಮೀನು ತಗೊಂಬಂದು ಕೇಸಲ್ಲಿ ಹಾಕಿದ್ದೀನಿ. ಇದು ಹಿಂದೆ ಅಂತ ಹೇಳ್ಬೋದು. ನಿಮ್ಮ ಥರ ನಾನು ಯಾವುದು ಆ ಥರ ಹಾಕಿರೋದು ಯಾವುದೂ ಇಲ್ಲ. ನೀವಾದರೂ ನಂದು ಇನ್ನೊಬ್ರದ್ದು ಯಾವುದೋ ಆಸ್ತಿನ ತಗೊಂಬಂದು ನನ್ನ ಹೆಸರು ಇವ್ರದೇ ಇದು ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ, ಹಾಕ್ಕೊಳ್ಳಿ, ಸಂತೋಷ. ಈಗ ಇದನ್ನ ಹಾಕಿ ಅಕಸ್ಮಾತ್ ನಿಮಗೆ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಇದು ಇಡಿ ಅವ್ರು ಬಂದು ಕೇಳಿದಾಗ ಅದು ಉತ್ತರ ಕೊಡಿ. ಇದ್ರೆ ಅನುಭವಿಸ್ತೀರಾ, ಇಲ್ಲ ಅಂದ್ರೂ ಅನುಭವಿಸ್ತೀರಾ, ಅಷ್ಟೇ ಅಲ್ವಾ? ಏನು ಇಲ್ವಲ್ಲ? ಅದರಿಂದ ದಯವಿಟ್ಟು ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಇವತ್ತಿಗೆ ನಾನು ವೈಯಕ್ತಿಕವಾಗಿ ನಿಮ್ಮ ಆಸ್ತಿಗಳ ಬಗ್ಗೆ ನನಗೆ ಎಷ್ಟೋ ಜನ ನಾನು ಬಂದಾಗಿಂದ ಕೊಡ್ತಾ ಇದ್ದಾರೆ, ಕಂಪ್ಲೇಂಟ್ಗಳು ಕೊಟ್ಟು ಅವ್ರು FIR ಕೂಡ ಹಾಕಿಲ್ಲ. ಅಷ್ಟು ದಲಿತರು ನನ್ನ ಹತ್ರ ಬಂದಿದ್ದಾರೆ, ಮಾಧ್ಯಮದಲ್ಲೂ ಬಂದಿದೆ. ಸುಬ್ಬಾರೆಡ್ಡಿ ಅವರು ನಮ್ಮದು ಇದು ನಮ್ಮ ಮಶಾಣ ಇದು ಗೋರಿಗಳು ಹಾಕಿದ್ವಿ ನಮ್ಮ ತಂದೆಯವ್ರು, ಅದನ್ನು ತಳ್ಳಿಬಿಟ್ಟಿದ್ದಾರೆ. ಮತ್ತು ಈ ಕಡೆ ನಮ್ಮ ಜಮೀನು ಕಿತ್ಕೊಂಡ್ಬಿಟ್ಟಿದ್ದಾರೆ ಅಂತ ಇವೆಲ್ಲ ಮಾತಾಡಿದ್ದಾರೆ. ನಾನು ಆವಾಗಲೂ ಕೂಡ ನಿಮ್ಮ ವಿರುದ್ಧವಾಗಿ ನಾನು ಅದನ್ನು ಎಲ್ಲೂ ಕೂಡ ಡಾಕ್ಯುಮೆಂಟು ತಗೊಂಡು ಬಹಿರಂಗ ಪಡಿಸೋಕ್ಕಾಗಲಿ ಪ್ರೆಸ್ ಮೀಟ್ ಮಾಡೋಕ್ಕಾಗಲಿ ಇವತ್ತು ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿ ಮಾತಾಡ್ತಾ ಇದ್ರೆ ನನ್ನ ಹತ್ರ ಬೇಜಾನಿದ್ದಾವೆ. ನಾವೇನು ಕಣ್ಮುಚ್ಕೊಂಡಿದ್ದೀವಿ, ನೀವೇನೋ ಅಂದ್ಕೊಂಡಿರ್ಬೋದು ಕಣ್ಮುಚ್ಕೊಂಡಿದ್ದಾರೆ, ಯಾರು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ನೀವು ಎಲ್ಲೆಲ್ಲ ಆಸ್ತಿಗಳು ಬಾಗೇಪಲ್ಲಿಲಿ ಎಷ್ಟು ಜನ ದರಖಾಸ್ತಲ್ಲಿ ಗ್ರಾಂಟ್ ಮಾಡ್ತೀರಾ? ಸಿದ್ದರಾಮಯ್ಯ ನಿಲ್ಲಿಸ್ಬಿಟ್ಟು ನೀವೇ ಕೂತ್ಕೊಳ್ಳಿ, ಬೇಡ ಅಂದ್ರ ನಿಮ್ಮ ಪಕ್ಷದಲ್ಲಿ ತಾನೇ ಮಾಡ್ತಾರೆ, ನಮ್ಮ ಪಕ್ಷದಲ್ಲಿ ಮಾಡಲ್ವಲ್ಲ ನೀವು. ಅದನ್ನು ನಿಮ್ಮ ಪಕ್ಷದಲ್ಲಿ ಮಂತ್ರಿ ತಪ್ಪಿಸ್ಬೇಕು ಅಂತ ಯಾರು ನೋಡ್ತಾ ಇದ್ರೆ ಅವ್ರನ್ನ ಫಸ್ಟ್ ಶುರು ಮಾಡ್ಕೊಳ್ಳಿ, ಆಮೇಲೆ ನನ್ನ ಮೇಲೆ ಮಂತ್ರಿ ಆಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹೊಟ್ಟೆವರಿಗೆ ಅವರು ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅಂತ ಆಮೇಲೆ ನನ್ನ ಮೇಲೆ ಹೇಳ್ಬೋದು, ತೊಂದರೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ಪೊಲೀಸರು ಕೊನೆಗೂ ಎಚ್ಚೆತ್ತಿದ್ದಾರೆ. ಅಪ್ರಾಪ್ತ ಮಕ್ಕಳು ಬೈಕ್ ಓಡಿಸುವವರ ಬಗ್ಗೆ ಕಳೆದ ಹಲವು ವರ್ಷಗಳಿಂದ ಆರೋಪಗಳಿದ್ದರೂ ಅತ್ತ ಗಮನವೇ ಹರಿಸದ ಪೊಲೀಸರು ಇದೀಗ ಅಪ್ರಾಪ್ತ ಮಕ್ಕಳು ಬೈಕ್ ಓಡಿಸಿದರೆ ದಂಡ ವಿಧಿಸುವ ಜೊತೆಗೆ ಪೋಷಕರ ವಿರುದ್ಧ ಪ್ರಕರಣ ದಾಖಲಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ.
ಹೌದು, ಅಪ್ರಾಪ್ತ ಮಕ್ಕಳು ಬೈಕ್ ಓಡಿಸುವುದು ಈವರೆಗೂ ಸಾಮಾನ್ಯವಾಗಿತ್ತು. ಕೇವಲ ಲೈಸೆನ್ಸ್ ಮತ್ತು ಹೆಲ್ಮೆಟ್ ಇಲ್ಲದವರನ್ನ ಹಿಡಿದು ದಂಡ ಹಾಕುವುದಕ್ಕೆ ಸೀಮಿತವಾಗಿದ್ದ ಚಿಕ್ಕಬಳ್ಳಾಪುರ ಪೊಲೀಸರು ಇದೀಗ ಅಪರೂಪಕ್ಕೆ ಎಂಬಂತೆ ಬೈಕ್ ಓಡಿಸುವ ಅಪ್ರಾಪ್ತರ ವಿರುದ್ಧ ಗಮನ ಹರಿಸಿದ್ದಾರೆ. ತಂದೆ ತಾಯಿ ಬೈಕ್ ತೆಗೆದುಕೊಂಡು ಅಪ್ರಾಪ್ತ ಮಕ್ಕಳು ಓಡಿಸುವಾಗ ಪೊಲೀಸರ ಕೈಗೆ ಸಿಕ್ಕಿಬಿದ್ದರೆ ವಾಹನ ಮಾಲೀಕರಿಗೆ ದಂಡ ವಿಧಿಸಿ ಕೇಸ್ ಜಡಿಯುತ್ತಿದ್ದಾರೆ. ಅಪ್ರಾಪ್ತ ಬಾಲಕ ಬಾಲಕಿಯರು ವಾಹನಗಳನ್ನು ಚಲಾಯಿಸಬಾರದೆಂದು ಕಾನೂನು ಇದ್ದರೂ ತಂದೆ ತಾಯಂದಿರ ವಾಹನಗಳನ್ನು ತೆಗೆದುಕೊಂಡು ರಸ್ತೆಗೆ ಇಳಿಯುವವರ ಸಂಖ್ಯೆ ಹೆಚ್ಚಾಗಿದೆ. ಇದರಿಂದ ಪದೇ ಪದೇ ಅಪಘಾತಗಳು ಆಗುತ್ತಿವೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಅಪ್ರಾಪ್ತ ಮಕ್ಕಳು ಬೈಕ್, ಕಾರು ಓಡಿಸುವವರ ಸಂಖ್ಯೆ ಹೆಚ್ಚಾಗಿದೆ. ಇದರಿಂದ ಕೊನೆಗೂ ಎಚ್ಚೆತ್ತಿರುವ ಸಂಚಾರಿ ಠಾಣೆ ಪೊಲೀಸರು ರಸ್ತೆಯಲ್ಲಿ ಅನಧಿಕೃತವಾಗಿ ಬೈಕ್, ಕಾರುಗಳನ್ನು ಚಲಾಯಿಸುತ್ತಿದ್ದ ಅಪ್ರಾಪ್ತರ 19 ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ. ವಾಹನಗಳ ಮಾಲೀಕರನ್ನು ಠಾಣೆಗೆ ಕರೆಸಿ ಮಕ್ಕಳು ಸೇರಿದಂತೆ ಪೋಷಕರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನಿನ್ನೆಯಿಂದ ಮಾಡ್ತಾ ಇರೋದಲ್ಲ, ಇದ್ರ ಮುಂಚೆನೂ ಮಾಡಿದ್ದೀನಿ ನಾನು. ಜನಕ್ಕೆ ಅವೇರ್ನೆಸ್ ಕೊಡೋಕ್ಕೆ ಒಂದು 6 ಮಂತ್ಸ್ ಬ್ಯಾಕ್ ಅದೇ ಥರ ಒಂದು 25 ವೆಹಿಕಲ್ಸ್ ತೊಗೊಂಬಂದಿದ್ದೆ ಕಾಲೇಜುಗಳ ಹತ್ರ ಹೋಗಿ. ಅಂದರೆ ಕಾಲೇಜೆಲ್ಲ ರೋಡಲ್ಲಿ ಓಡಾಡ್ಸೋರನ್ನ ಆವಾಗೂ ಪೇರೆಂಟ್ಸ್ ಎಲ್ಲ ಕರೆದು ಅವೇರ್ನೆಸ್ ಕೊಟ್ಟಿದ್ದೆ. ಇತ್ತೀಚೆಗೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ನಮ್ಮ ಮಾನ್ಯ SP ಸಾಹೇಬರು, ಕುಶಾಲ್ ಚೌಕ್ಸಿ ಸಾಹೇಬ್ರವರು ಕಾಲೇಜುಗಳ ಹತ್ರ ಹೋಗಿ ಯಾರು ಅಂಡರ್ ಏಜ್ ಇರೋರು ಗಾಡಿಗಳು ತರ್ತಾರೋ ಅದು ವೆರಿಫೈ ಮಾಡಿ ತಗೊಂಡು ಬಂದು ಸ್ಟೂಡೆಂಟ್ಸ್ನು ಪ್ಲಸ್ನು ಪೇರೆಂಟ್ಸನ್ನ ಕರೀರಿ ಅಂತ ಹೇಳಿದ್ರು. ಹಂಗಾಗಿ ಏನು ಮಾಡಿದ್ರು, ನಾನು ಸಿಬ್ಬಂದಿಯೊಂದಿಗೆ ಬೆಳಗ್ಗೆ ನಿನ್ನೆ ಹೋಗಿ ಎಲ್ಲ ಕಾಲೇಜುಗಳ ಹತ್ರ ಹೋಗಿ ಗಾಡಿಗಳು ಯಾರು ನಿಲ್ಲಿಸಿರ್ತಾರೋ ಅವ್ರನ್ನೆಲ್ಲ ಕರೆದು ಯಾರ್ದು ಅಂತ ವಿಚಾರಣೆ ಮಾಡಿ ಅವ್ರ ಗಾಡಿಗಳೆಲ್ಲ ತಗೊಂಬಂದು ಸ್ಟೇಷನ್ ಹತ್ರ ಹಾಕಿ ಮತ್ತು ಅವ್ರಿಗೆ ಪ್ರಿನ್ಸಿಪಾಲ್ ಅವ್ರಿಗೆ ಹೇಳಿ ಬಂದ್ವಿ, ಸಂಜೆ 5 o'clockಗೆ ಪೇರೆಂಟ್ಸು ವಿತ್ ಸ್ಟೂಡೆಂಟ್ಸು ಸ್ಟೇಷನ್ ಹತ್ರ ಬರಲಿ ಅಂತೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಬಂದ್ವಿ. ಅವರು ಪ್ರಿನ್ಸಿಪಾಲ್ ಅವರು ಸಂಜೆ 5 ಗಂಟೆಗೆ ಪೇರೆಂಟ್ಸ್ನು ಸ್ಟೂಡೆಂಟ್ಸ್ನು ಇಲ್ಲಿ ಕಳಿಸ್ಕೊಟ್ರು. ಆಮೇಲೆ ನಮ್ಮ SP ಸಾಹೇಬರು ಸ್ಟೇಷನ್ಗೆ ಬಂದು ಪೇರೆಂಟ್ಸ್ಗೆ ಅಂಡರ್ ಏಜ್ ಅವರು ಗಾಡಿ ಓಡಿಸೋದ್ರಿಂದ ಏನು ಅನಾಹುತ ಆಗುತ್ತೆ ಅನ್ನೋದ್ರ ಬಗ್ಗೆ ಅವರು ಪೋಷಕರಿಗೆ ಮನವರಿಕೆ ಮಾಡಿಕೊಟ್ಟಿರ್ತಾರೆ. ಮತ್ತು ಅದಕ್ಕೆ ಎಷ್ಟು ಫೈನ್ ಇದೆ, 25,000 ಪೇರೆಂಟ್ಸ್ಗೆ ಫೈನು ಪ್ಲಸ್ ಪನಿಷ್ಮೆಂಟ್ ಇದೆ. ಮತ್ತು ಓಡಿಸಿರೋ ಸ್ಟೂಡೆಂಟ್ಸ್ಗೆ ಇಲ್ಲ ಅಪ್ರಾಪ್ತರಿಗೆ 3 ಇಯರ್ಸು ಲೈಸೆನ್ಸ್ ಕೊಡೋಲ್ಲ ಅದಿದೆ. ಹಂಗಾಗಿ ಯಾರು ಅಪ್ರಾಪ್ತರಿಗೆ ಪೇರೆಂಟ್ಸು ಗಾಡಿ ಕೊಡಬಾರ್ದು. ಗಾಡಿ ಕೊಡೋದ್ರಿಂದ ಏನಾಗ್ತಾಯಿದೆ, ಇತ್ತೀಚೆಗೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾಯಿದೆ. ಮತ್ತು ಅವ್ರಿಗೂ ತೊಂದರೆ, ಇದು ಮಕ್ಕಳಿಗೂ ತೊಂದರೆ ಆಗುತ್ತೆ. ಅದನ್ನು ತಡೆಗಟ್ಟ ಸಲುವಾಗಿ ನೀವು ಇನ್ನು ಮುಂದೆ ಯಾರಿಗೂ 18 ಇಯರ್ಸ್ ಕಂಪ್ಲೀಟ್ ಆಗೋವರೆಗೂ ಯಾರಿಗೂ ಗಾಡಿ ಕೊಡಬಾರ್ದು. ಕೊಟ್ಟರೆ ನೆಕ್ಸ್ಟು ಕಂಪಲ್ಸರಿ FIR ಹಾಕಿ ಕೋರ್ಟಿಗೆ ಕಳಿಸ್ತೀವಿ, ಆಮೇಲೆ ಪನಿಷ್ಮೆಂಟು ಆಗುತ್ತೆ ಅಂತ ಪೋಷಕರಿಗೆ ಹೇಳಿರೋದ್ರಿಂದ ಅವರೆಲ್ಲ ಸಾಹೇಬ್ರ ಹತ್ರ ಇಲ್ಲ ಸ್ವಾಮಿ ಇನ್ಮೇಲೆ ನಾವು ಕೊಡಲ್ಲ, ಯಾವುದೇ ಕಾರಣಕ್ಕೂ ಇದೇ ಲಾಸ್ಟು, ನಮ್ಮನ್ನು ಕ್ಷಮಿಸಿ ಅಂತೇಳ್ಬಿಟ್ಟು ಸಾಹೇಬ್ರ ಹತ್ರ ಕೇಳಿಕೊಂಡು ಪೋಷಕರು ಆಮಿಗೆ ಕೊಟ್ಟು ಹೋಗಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ನಿಮ್ಮ ಬಳಿ ಬಂಡವಾಳ ಇದೆಯಾ? ಅದನ್ನು ಎಲ್ಲಿ ಹೂಡಿದರೆ ಹೆಚ್ಚು ಲಾಭ ಬರಲಿದೆ ಎಂಬ ಸಂದೇಹ ಕಾಡುತ್ತಿದೆಯಾ? ಹಾಗಾದರೆ ನಿಮಗೆ ಚಿಂತೆ ಬೇಡ. ಜುಲೈ 27ರಂದು ಚಿಕ್ಕಬಳ್ಳಾಪುರದಲ್ಲಿ ನಡೆಯಲಿರುವ ದುಬೈ ಪ್ರಾಪರ್ಟಿ ಎಕ್ಸ್ಪೋದಲ್ಲಿ ಭಾಗವಹಿಸಿ ನಿಮಗೆ ಎಲ್ಲ ಮಾಹಿತಿ ಸಿಗಲಿದೆ. ಹಾಗಾದರೆ ಏನು ಆ ವಿಚಾರ ಅನ್ನೋದನ್ನ ನೋಡೋಣ ಬನ್ನಿ. ವೀಕ್ಷಕರೇ, ಜುಲೈ 27ರಂದು ಚಿಕ್ಕಬಳ್ಳಾಪುರ ನಗರದ ಡಿವೈನ್ ಸಿಟಿಯಲ್ಲಿರುವ ಲೋರಾ ರೆಸಾರ್ಟ್ನಲ್ಲಿ ದುಬೈ ಪ್ರಾಪರ್ಟಿ ಎಕ್ಸ್ಪೋ ಹಮ್ಮಿಕೊಳ್ಳಲಾಗಿದೆ. ಈ ಎಕ್ಸ್ಪೋದಲ್ಲಿ ದುಬೈನಲ್ಲಿ ಬಂಡವಾಳ ಹೂಡಿ ಭಾರತಕ್ಕಿಂತ ಹೆಚ್ಚು ಲಾಭ ಗಳಿಸೋದು ಹೇಗೆ ಅನ್ನೋದರ ಬಗ್ಗೆ ನಿಮಗೆ ಉಚಿತವಾಗಿಯೇ ಮಾಹಿತಿ ನೀಡಲಿದ್ದಾರೆ. ಹಾಗಾದರೆ ಮತ್ತೇಕೆ ತಡ? ಕೂಡಲೇ ಎಕ್ಸ್ಪೋದಲ್ಲಿ ಭಾಗವಹಿಸಿ ನಿಮ್ಮ ಸಂದೇಹಗಳನ್ನು ಪರಿಹಾರ ಮಾಡಿಕೊಂಡು ದುಬೈನಲ್ಲಿ ಬಂಡವಾಳ ಹೂಡಿ. ಈವರೆಗೆ ಮಹಾನಗರಗಳಲ್ಲಿ ಮಾತ್ರ ನಡೆಯುತ್ತಿದ್ದ ದುಬೈ ಪ್ರಾಪರ್ಟಿ ಎಕ್ಸ್ಪೋ ಇದೀಗ ಚಿಕ್ಕಬಳ್ಳಾಪುರದಲ್ಲಿಯೂ ನಡೆಯಲಿದೆ. ಜುಲೈ 27ರಂದು ಡಿವೈನ್ ಸಿಟಿಯಲ್ಲಿನ ಲೋರಾ ರೆಸಾರ್ಟ್ನಲ್ಲಿ ಎಕ್ಸ್ಪೋ ನಡೆಯಲಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೂಡಿಕೆದಾರರ ಅನುಕೂಲಕ್ಕಾಗಿ ಈ ಎಕ್ಸ್ಪೋ ಆಯೋಜಿಸಲಾಗಿದೆ ಎಂದು ಲೋರಾ ರೆಸಾರ್ಟಿನ ಮಾಲೀಕ ಲೋಕೇಶ್ ಗೌಡ ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯನ್ನು ಲೋರಾ ಸಂಸ್ಥೆ, ಲೋರಾ ರೆಸಾರ್ಟ್ಸ್, MG ರಸ್ತೆ, ಚಿಕ್ಕಬಳ್ಳಾಪುರ ಇವರ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀವಿ. ನಾನು CV ಲೋಕೇಶ್ ಗೌಡ ಅಂತ ಮ್ಯಾನೇಜಿಂಗ್ ಪಾರ್ಟ್ನರು, ಮತ್ತು ನಮ್ಮ ಇನ್ನೊಬ್ಬ ಪಾಲುದಾರರು
ವೈ ಡಿ ರವಿಶಂಕರ್ ಅಂತ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ವಿ. ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ. ಇವತ್ತು ಮಹಾನಗರಗಳಲ್ಲಿ ಬೆಂಗಳೂರು, ಡೆಲ್ಲಿ, ಚೆನ್ನೈ ಈ ಥರ ಒಂದು ನಗರಗಳಲ್ಲಿ ದುಬೈ ಪ್ರಾಪರ್ಟಿ ಎಕ್ಸ್ಪೋಗಳು, ಅಂದರೆ ದುಬೈಯಲ್ಲಿ ಪ್ರಾಪರ್ಟಿನ ಖರೀದಿ ಮಾಡಬೇಕಾಗಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿನ ಜನರಿಗೆ ತಿಳುವಳಿಕೆ ಕೊಟ್ಟು ಅಲ್ಲಿ ಇನ್ವೆಸ್ಟ್ ಮಾಡೋ ಥರ ಒಂದು ಬಿಸ್ನೆಸ್ ಎಕ್ಸ್ಪೋಗಳು ಮಹಾನಗರಗಳಿಗೆ ಮಾತ್ರ ಸೀಮಿತ ಆಗ್ತಾಯಿತ್ತು. ಪ್ರಪ್ರಥಮ ಬಾರಿಗೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಆಲ್ಮೋಸ್ಟ್ ಬೆಂಗಳೂರಿಗೆ ಒಂದುಗೊಂಡು ಇರೋದರಿಂದ ಚಿಕ್ಕಬಳ್ಳಾಪುರದಲ್ಲೂ ಬೆಂಗಳೂರಿಗೆ ಹೋಗಿ ಇನ್ವೆಸ್ಟ್ ಮಾಡಬೇಕು ಆ ಥರ ಕಾರ್ಯಕ್ರಮಗಳಿಗೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಇವತ್ತು ಪ್ರತಿಷ್ಠಿತ ಕಂಪನಿ ದುಬೈ ಕಂಪನಿಯ ಸುಮಾರು 7-8 ಕಂಪನಿಗಳು, ಬಿಲ್ಡರ್ಸು ಮತ್ತು ರಿಯಾಲಿಟಿ ಕಂಪ್ನಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ ಚಿಕ್ಕಬಳ್ಳಾಪುರಕ್ಕೆ. ನಮ್ಮ ಲೋರಾ ರೆಸಾರ್ಟಲ್ಲೇ ಆ ಒಂದು ಬಿಸ್ನೆಸ್ ದುಬೈ ಪ್ರಾಪರ್ಟಿ ಎಕ್ಸ್ಪೋ ಅಂತ ಕಾರ್ಯಕ್ರಮ ಇದೇ ತಿಂಗಳು 27ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಒಂದು ಕಾರ್ಯಕ್ರಮ ದುಬೈ ಪ್ರಾಪರ್ಟಿ ಎಕ್ಸ್ಪೋ ಕಾರ್ಯಕ್ರಮ ಇಟ್ಕೊಂಡಿದ್ರಿ. ಇದರಲ್ಲಿ ಮುಖ್ಯವಾಗಿ ಪರ್ವಾ ಗ್ರೂಪ್ ಆಫ್ ಕಂಪನೀಸ್ ಅಂತ ದುಬೈ ಬೇಸ್ಡ್ ಕಂಪನಿಯವರು ನಮ್ಮ ಲೋರಾ ಸಂಸ್ಥೆಯ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಅಲ್ಲಿನ ದರಗಳು ಏನು, ಹೇಗೆ, ಟೆಕ್ನಿಕಲ್ ಡೀಟೇಲ್ಸ್ನ ನಮ್ಮ ಪಾರ್ಟ್ನರು ರವಿಶಂಕರ್ ಹೇಳ್ತಾರೆ. ಇನ್ನು ಎಕ್ಸ್ಪೋ ಮುಖ್ಯಸ್ಥ ರವಿಶಂಕರ್ ಮಾತನಾಡಿ, ಬಂಡವಾಳ ಹೂಡಿಕೆದಾರರ ಅನುಕೂಲಕ್ಕಾಗಿ ಎಕ್ಸ್ಪೋ ಏರ್ಪಡಿಸಲಾಗಿದೆ. ವಿಶ್ವದ ಹೆಚ್ಚು ಜನರು ದುಬೈನಲ್ಲಿ ಹೂಡಿಕೆ ಮಾಡುತ್ತಿದ್ದಾರೆ. ಮಹಾನಗರಗಳಿಗೆ ಮಾತ್ರ ಸೀಮಿತವಾಗಿದ್ದ ಈ ಎಕ್ಸ್ಪೋಗಳು ಇದೀಗ ಜಿಲ್ಲಾ ಮಟ್ಟದಲ್ಲಿಯೂ ಆಯೋಜಿಸಲಾಗುತ್ತಿದೆ. ಹೋಟೆಲ್ ಕೊಠಡಿ ಖರೀದಿಸಬಹುದು, ಪ್ರಾಥಮಿಕ ಬಂಡವಾಳ, ಬ್ಯಾಂಕ್ ಸಾಲ, ಹಣ ರವಾನೆ ಸೇರಿದಂತೆ ಇತರೆ ವಿಚಾರಗಳ ಬಗ್ಗೆ ಮಾಹಿತಿ ನೀಡಲಾಗುವುದು. ಕಾನೂನು ಸಲಹೆದಾರರು ಎಕ್ಸ್ಪೋದಲ್ಲಿ ಹಾಜರಿದ್ದು ಮಾಹಿತಿ ನೀಡಲಿದ್ದಾರೆ ಎಂದರು. ಭಾರತದಲ್ಲಿ ಹೂಡಿದ ಬಂಡವಾಳಕ್ಕೆ ಬರುವ ಲಾಭಕ್ಕಿಂತ ಹೆಚ್ಚು ಲಾಭ ದೊರೆಯಲಿದೆ. ನೇರ ವ್ಯವಹಾರ ನಡೆಯಲಿದೆ. ಯಾವುದೇ ಭ್ರಷ್ಟಾಚಾರಕ್ಕೆ ಆಸ್ಪದವಿಲ್ಲ. ಈ ಹಿಂದೆ ದುಬೈನಲ್ಲಿದ್ದ ಕೆಲ ಷರತ್ತುಗಳು ಇದೀಗ ಸಡಿಲ ಮಾಡಲಾಗಿದೆ. ಹೋಟೆಲ್ ಕೊಠಡಿ ಖರೀದಿಸಿದರೆ ಅವರಿಗೆ ಮತ್ತು ಅವರ ಕುಟುಂಬಕ್ಕೆ 10 ವರ್ಷ ವೀಸಾ ನೀಡಲಿದ್ದಾರೆ. ಹೀಗೆ ದುಬೈನಲ್ಲಿ ಬಂಡವಾಳ ಹೂಡಲು 10 ಹಲವು ಅನುಕೂಲಗಳಿವೆ. ಈ ಎಲ್ಲ ವಿಚಾರಗಳ ಬಗ್ಗೆ ಎಕ್ಸ್ಪೋನಲ್ಲಿ ಮಾಹಿತಿ ನೀಡಲಾಗುವುದು ಎಂದರು. ಇಲ್ಲಿಯ ಒಂದು ಬಂಡವಾಳ ಹೂಡಿಕೆ ಮಾಡುವಂಥ ವಿಶೇಷ ಜನತೆಯನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕರೀತಾ ಇದ್ದೀವಿ. ಇಲ್ಲೇನೆಂದರೆ ದುಬೈನಲ್ಲಿ ಇವತ್ತು ಬಿಸ್ನೆಸ್ ಇಡೀ ಪ್ರಪಂಚಕ್ಕೆ ಯಾವುದಾರ ಒಂದು ಬಿಸ್ನೆಸ್ ಸೆಂಟ್ರ್ ಇದೆ ಅಂದರೆ ಅದು ದುಬೈ ಆಗಿದೆ. ಯಾಕೆಂದರೆ ಇವತ್ತು ತಮಗೆಲ್ಲ ಗೊತ್ತಿದೆ, ಪ್ರಪಂಚದಾದ್ಯಂತ ಸಾಕಷ್ಟು ಯುದ್ಧಗಳು ನಡೀತಾ ಇದ್ದಾವೆ. ಯುಕ್ರೇನ್ ಯುದ್ಧ ಆಗಿರ್ಬೋದು, ಗಾಜಾದ ಆಗಿರ್ಬೋದು. ಎಲ್ಲರ ಒಂದು ಏನು ಬಿಸ್ನೆಸ್ ಮೈಂಡ್ ಪೀಪಲ್ ಏನು ಮಾಡ್ತಿದ್ದಾರೆ, ದುಬೈನಲ್ಲಿ ಅವರ ಬಂಡವಾಳನ ಹೂಡಿಕೆ ಮಾಡ್ತಿದ್ದಾರೆ. ಪ್ರಪಂಚದಾದ್ಯಂತ ಎಲ್ಲ ದೇಶದವರು ಬಂದು ದುಬೈನಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ನಮ್ಮ ಭಾರತದವರು ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಬೆಂಗಳೂರು, ಮುಂಬೈ ಈ ನಗರಗಳ ಜನತೆ ಅವರು ಹೋಗಿ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ನಮ್ಮ ಉದ್ದೇಶ ಇದನ್ನು ಒಂದು ಜಿಲ್ಲಾ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಪ್ರಥಮ ಬಾರಿಗೆ ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ಲೋರಾ ಸಂಸ್ಥೆಯ ಮೂಲಕ ಇದನ್ನು ಆಯೋಜನೆ ಮಾಡಿದ್ದೇವೆ. ಇಲ್ಲಿ 2 ಭಾಳ ಮುಖ್ಯವಾಗಿ ಬಿಸ್ನೆಸ್ ಪ್ರಾಪರ್ಟಿಗಳಿರ್ತವೆ. ಒಂದು ದುಬೈನಲ್ಲಿ ಕಟ್ತಿರೋಂಥ ಫ್ಲ್ಯಾಟ್ಗಳು, ಅಪಾರ್ಟ್ಮೆಂಟ್ ಫ್ಲ್ಯಾಟ್ಗಳು ಅಲ್ಲಿ ಮಾರಾಟಕ್ಕಿದ್ದಾವೆ. ಮತ್ತು ಹೋಟ್ಲು ಬಿಲ್ಡಿಂಗ್ಗಳು, ಹೋಟ್ಲಿನಲ್ಲಿ ನಮ್ಮದೇ ಆದಂಥ ಒಂದು ಹೋಟ್ಲು ರೂಮನ್ನ ನಾವು ಪರ್ಚೇಸ್ ಮಾಡ್ಬೋದಾಗಿದೆ. ಅಲ್ಲೇನೆಂದರೆ 1 BHK, 1.5 BHK, 2 BHK, 3 BHK ಈ ಥರ 4-5 ವೆರೈಟಿ ಫ್ಲ್ಯಾಟ್ಗಳನ್ನ ಅಪಾರ್ಟ್ಮೆಂಟ್ಗಳನ್ನ ಕಟ್ತಾ ಇದ್ದಾರೆ. ಅದನ್ನು ಸೇಲ್ಗಿಟ್ಟಿದ್ದಾರೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಚಿಕ್ಕಬಳ್ಳಾಪುರದ BGS ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿಜ್ಞಾತಂ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಬೀಜದ ಉಂಡೆ ಹಾಗೂ ವಿಜ್ಞಾನ ವಸ್ತು ಪ್ರದರ್ಶನದ ಗಮನ ಸೆಳೆಯಿತು. ಹೀಗೆ ಶಾಲೆಯ ಆವರಣದಲ್ಲಿ ಮಕ್ಕಳು ವಿವಿಧ ವೈಜ್ಞಾನಿಕ ಉಪಕರಣಗಳ ಮಾದರಿಗಳನ್ನು ಸ್ವತಃ ತಯಾರಿಸಿ ತಮ್ಮ ಪ್ರತಿಭೆ ಮೆರೆದಿದ್ದಾರೆ. ಬಾಹ್ಯಾಕಾಶ ಕ್ಷೇತ್ರದ ಮಾದರಿ ಉಪಕರಣಗಳು ಹಾಗೂ ಅತ್ಯಾಧುನಿಕ ವಿಜ್ಞಾನ ಮಾದರಿಗಳು ಸೇರಿದಂತೆ ಅನೇಕ ಮಾದರಿಯ ವಿಜ್ಞಾನ ವಸ್ತು ಪ್ರದರ್ಶನಗಳು ನೋಡುಗರ ಗಮನ
ಶಾಲೆಯಲ್ಲಿ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ವಿಜ್ಞಾನದ ಜ್ಞಾನ ಬೆಳೆಸಿದರೆ ವಿಜ್ಞಾನದ ಬಗ್ಗೆ ಆಸಕ್ತಿ ಬೆಳೆಯುತ್ತದೆ, ಅವರು ಕಲಿಯುವುದಕ್ಕೆ ಸುಲಭವಾಗುತ್ತೆ. ಇದೇ ರೀತಿ ಮಕ್ಕಳಿಗೆ ಕುತೂಹಲ ಇದ್ರೆ ಮುಂದೆ ಇದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಬಹುದು. ಕೆಲ ಪ್ರದರ್ಶನಗಳು ವಿಶೇಷವಾಗಿತ್ತು. ವಿಜ್ಞಾನದ ತತ್ವಗಳು ಹಾಗೂ ಸರಳವಾದ ಪ್ರಯೋಗಗಳನ್ನು ಮಾಡಿ ಶಾಲಾ ಮಕ್ಕಳು ಪ್ರಾಜೆಕ್ಟ್ ಬಗ್ಗೆ ತಿಳಿದು ವಿವರಣೆ ನೀಡುತ್ತಿರುವುದು ಕಂಡು ಸಂತೋಷವಾಗುತ್ತಿದೆ ಎಂದು ಇಸ್ರೋ ನಿವೃತ್ತ ಅಧಿಕಾರಿ ಶಿವಪ್ರಕಾಶ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಾನು ಶಿವಪ್ರಕಾಶ್ ಅಂತ, ಇಸ್ರೋದಲ್ಲಿ ನಾನು ಕೆಲಸ ಮಾಡಿ ಈಗ ನಿವೃತ್ತ ಆಗಿದ್ದೇನೆ ಕಳೆದ ವರ್ಷ. ಇಲ್ಲಿ ನಿಮ್ಮ BGS ಇಂಗ್ಲೀಷ್ ಶಾಲೆಗೆ ಇವತ್ತು ನಾನು ಈ ವಿಜ್ಞಾತಂ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಇಲ್ಲಿ ಮಕ್ಕಳೆಲ್ಲ ಹಲವಾರು ವಿಜ್ಞಾನದ ಕಾರ್ಯಕ್ರಮಗಳನ್ನು, ವಿಜ್ಞಾನದ ತತ್ವಗಳನ್ನು ತುಂಬ ಸರಳವಾದ ಪ್ರಯೋಗಗಳನ್ನು ಮಾಡಿ ಅವರು ತಿಳ್ಕೊಂಡು ನಮಗೂ ಕೂಡ ತುಂಬ ಚೆನ್ನಾಗಿ ವಿವರವಾಗಿ ಹೇಳ್ತಾ ಇದ್ದಾರೆ. ಅದನ್ನು ನೋಡಿ ನನಗೆ ಭಾಳ ಸಂತೋಷ ಆಯಿತು. ಅದರಲ್ಲೂ ಚಿಕ್ಕ ಮಕ್ಕಳು LKG ನರ್ಸರಿ ಮಕ್ಕಳು ಕೂಡ ವಿಜ್ಞಾನದ ಈ ಪ್ರಯೋಗಗಳನ್ನು ಭಾಳ ಚೆನ್ನಾಗಿ ವಿವರವಾಗಿ ನನಗೆ ಹೇಳಿದ್ರು. ಅದನ್ನು ನೋಡಿ ನನಗೆ ಭಾಳ ಸಂತೋಷ ಆಯಿತು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಚಿಕ್ಕಬಳ್ಳಾಪುರ ನಗರಸಭೆಯ ಸಾಮಾನ್ಯ ಸಭೆಯನ್ನು ದಿನಾಂಕ 22/7/2025 ಬೆಳಗ್ಗೆ 11 ಗಂಟೆಗೆ ಮಾನ್ಯ ನಗರಸಭೆಯ ಅಧ್ಯಕ್ಷರಾದ ಶ್ರೀ ಎ ಗಜೇಂದ್ರರವರ ಅಧ್ಯಕ್ಷತೆಯಲ್ಲಿ ನಗರಸಭೆಯ ಸರ್ MV ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ನಮ್ಮ ನಗರ ಅಂದರೆ KV ಮತ್ತು ಪಂಚಗಿರಿ ದತ್ತಿಗಳ ಸಂಸ್ಥಾಪಕ ಅಧ್ಯಕ್ಷರಾದಂತಹ ದಿವಂಗತ CV ವೆಂಕಟರಾಯಪ್ಪನವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ನಾವು ರಕ್ತದಾನ ಶಿಬಿರವನ್ನು ಏರ್ಪಾಟು ಮಾಡ್ತಾ ಬಂದಿದ್ದೇವೆ. ಕಳೆದ ವರ್ಷ 2145 ಯೂನಿಟ್ಗಳ ಒಂದು ಬೃಹತ್ ರಕ್ತದಾನ ಶಿಬಿರ ಆಗಿತ್ತು. ಈ ಬಾರಿ ನಮ್ಮ ಜಿಲ್ಲೆಯ ಎಲ್ಲ ದಾಖಲೆಗಳನ್ನು ಮುರಿದು ಈ ದಾಖಲೆ ಮತ್ತೊಂದು ಅನ್ನೋದಕ್ಕಿಂತಲೂ ಸಾವಿರಾರು ಜೀವಗಳನ್ನು ಉಳಿಸ್ತಕ್ಕಂಥ ಕೆಲಸವನ್ನು KV ಮತ್ತು ಪಂಚಗಿರಿ ದತ್ತಿಯ ಸಿಬ್ಬಂದಿ ವರ್ಗದವರು ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ಹೆಮ್ಮೆ ಆಗ್ತದೆ. ಬಂಧುಗಳೇ, ಈ ಭಾಗದ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳು, ಎಲ್ಲ ಊರುಗಳಿಂದ ರಕ್ತದ ದಾನಕ್ಕೆ ಯಾರ್ಯಾರು ಅರ್ಹರಿದ್ದೀರಿ, ಯುವಕರು, ವಿಶೇಷವಾಗಿ 20 ರಿಂದ 30 ವಯಸ್ಸಿನ ಯುವಕರುಗಳು, ನೀವುಗಳು ಎಲ್ಲರೂ ಸಹ ಪ್ರತಿಯೊಬ್ಬರೂ ಈ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು 23ನೇ ತಾರೀಕು ಜುಲೈ 2025 ಅಂದರೆ ಇದೇ ತಿಂಗಳು 23ನೇ ತಾರೀಕು ಬುಧವಾರದಂದು ನಡೀತಕ್ಕಂತಹ ಬೃಹತ್ ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಜೀವ ಉಳಿಸೋದಕ್ಕಿಂತ ಮಿಗಿಲಾದ ಕೆಲಸ ಇನ್ನೊಂದಿಲ್ಲ ಅಂತ ಇಡೀ ವಿಶ್ವ ನಂಬಿದೆ. ಆ ಜೀವ ಉಳಿಸುವ ಕೆಲಸದಲ್ಲಿ ನೀವು ಸಹ ಭಾಗಿಯಾಗಿ ಆ ತೃಪ್ತಿಯನ್ನು ಪಡೆದುಕೊಳ್ಳಬೇಕು ಅಂತ ಎಲ್ಲರಿಗೂ ಸಹ ಸಹೃದಯವಾಗಿ ಮನವಿ ಮಾಡ್ತಾ ಇದ್ದೇನೆ. ದಯಮಾಡಿ ಎಲ್ಲ ರಕ್ತದಾನಿಗಳು ಬನ್ನಿ, ರಕ್ತದಾನ ಮಾಡಿ ಈ ಒಂದು ಮಹತ್ ಯಜ್ಞದಲ್ಲಿ ನೀವು ಸಹ ಒಂದು ಹವಿಸ್ಸಾಗಿ ಭಾಗವಹಿಸಿ ಅಂತ ಈ ಮೂಲಕ ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ
ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, ಬಿಬಿ ರೋಡ್, ಕೆಇಬಿ ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9840301082, 7996776777. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ವಿರುದ್ಧ ಬಿಜೆಪಿ ಮುಖಂಡ ಸಿ ಮುನಿರಾಜು ಆಧಾರರಹಿತ ಆರೋಪ ಮಾಡಿ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಗುಡಿಬಂಡೆ ಬ್ಲಾಕ್ ಕಾಂಗ್ರೆಸ್ನಿಂದ ಪೊಲೀಸರಿಗೆ ದೂರು ನೀಡಲಾಗಿದೆ. ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಗುಡಿಬಂಡೆ ಬ್ಲಾಕ್ ಕಾಂಗ್ರೆಸ್ನಿಂದ ಪೊಲೀಸರಿಗೆ ದೂರು ನೀಡಲಾಗಿದೆ. ಈ ವೇಳೆ ಕೆಡಿಪಿ ಸದಸ್ಯ ಎಚ್ಪಿ ಲಕ್ಷ್ಮೀನಾರಾಯಣ ಮಾತನಾಡಿ, ಸುಮಾರು ವರ್ಷಗಳಿಂದ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಸುಬ್ಬಾರೆಡ್ಡಿ ಸಮಾಜ ಸೇವೆ ಮಾಡುತ್ತಿದ್ದಾರೆ. ಅವರ ಸಮಾಜ ಸೇವೆಯಿಂದಲೇ ಇಲ್ಲಿನ ಜನರು ಅವರನ್ನು ಸತತವಾಗಿ 3 ಬಾರಿ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಸೇವೆ ಮಾಡುತ್ತಿರುವ ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಅಪಪ್ರಚಾರ ಮಾಡುವವರು ಹೆಚ್ಚಾಗುತ್ತಿದ್ದಾರೆ ಎಂದರು. ನಮ್ಮ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಲವಾರು ಘಟನೆಗಳು ಪಿತೂರಿಗಳ ಭಾಗವಾಗಿ ನಡೀತಾ ಇದ್ದಾವೆ. ಹಲವಾರು ಹೋರಾಟಗಳಿಗೆ ಹೆಸರುವಾಸಿಯಾಗಿರುವಂಥ ಈ ಪ್ರದೇಶದಲ್ಲಿ ಕುತಂತ್ರ ರಾಜಕಾರಣಕ್ಕೆ ಇತ್ತೀಚೆಗೆ ಕೆಲವು ಮುಖಂಡರುಗಳು ಕುತಂತ್ರ ರಾಜಕಾರಣಕ್ಕೆ ಕೈ ಹಾಕಿದ್ದಾರೆ. ಅದರ ಭಾಗವಾಗಿ ಇವತ್ತು ಇಲ್ಲಿನ ಶಾಸಕರು ಜನಪ್ರಿಯ ಶಾಸಕರಾಗಿ 3ನೇ ಬಾರಿಗೆ ಸತತವಾಗಿ ಆಯ್ಕೆಯಾಗಿರುವಂತಹ ಇತಿಹಾಸವನ್ನು ಸೃಷ್ಟಿ ಮಾಡಿದಂಥ ಸುಬ್ಬಾರೆಡ್ಡಿ ಅವರನ್ನು ತೇಜೋವಧೆ ಮಾಡಬೇಕು ಅಂತೇಳಿ ಅವರ ಒಂದು ಏಳಿಗೆಯನ್ನು ಸಹಿಸದೆ ಅವರನ್ನು ಯಾವುದೇ ರೀತಿಯಲ್ಲಾದ್ರೂ ಕೂಡ ಅವ್ರನ್ನ ಹಿಮ್ಮೆಟ್ಟಿಸಬೇಕು, ಜನರ ನಡುವೆಯಿಂದ ಅವರನ್ನು ಹಿಮ್ಮೆಟ್ಟಿಸಬೇಕು ಅಂತೇಳಿ, ಅವಮಾನಿಸಬೇಕು ಅಂತೇಳಿ ಪರಾಜಿತ ಅಭ್ಯರ್ಥಿಯಾಗಿರುವಂಥ ಸಿ ಮುನಿರಾಜುರವರು ಕೆಲವು ಕುತಂತ್ರಗಳನ್ನು ಇಲ್ಲಿ ಈ ಪ್ರದೇಶದಲ್ಲಿ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಅವರ ಮೇಲೆ ಹಲವಾರು ಸುಳ್ಳು ಪ್ರಚಾರಗಳನ್ನು ಮಾಡ್ತಾ ಹಲವಾರು ಇಮೇಲ್ ಐಡಿಗಳನ್ನು ಬಳಸಿಕೊಂಡು ಸುಳ್ಳು ಪ್ರಚಾರಗಳನ್ನು ಮಾಡುವಂಥದ್ದು, ಅವರ ಧರ್ಮಪತ್ನಿಗೆ ಅನ್ನೋನ್ ನಂಬರಿಂದ ಯಾರೋ ರಾಮಸ್ವಾಮಿ ವೀರನ್ ಅವರಿಂದ ಹಣ ಬಂದಿದೆ ಅಂತೇಳಿ ಅಪಪ್ರಚಾರ ಮಾಡುವಂಥದ್ದು. ಅದರ ಜೊತೆಗೆ ಮುಖ್ಯವಾಗಿ ಈ ಪ್ರದೇಶದಲ್ಲಿ 100 ಎಕರೆ ಭೂಮಿಯನ್ನು ಹೊಂದಿದ್ದಾರೆ ಅಂತೇಳಿ ಜನರಿಗೆ ತಪ್ಪು ಮಾಹಿತಿಗಳನ್ನು ನೀಡುವಂಥದ್ದು, ಈ ರೀತಿಯಾದಂಥ ಹಲವಾರು ಸಾಕ್ಷ್ಯ ಇಲ್ಲದಂತಹ ಕೆಲವು ಅಪಪ್ರಚಾರಗಳನ್ನು ಇವತ್ತು ಮುನಿರಾಜು ಅವರು ಮಾಡ್ತಾ ಇದ್ದಾರೆ. ಬಿಜೆಪಿ ಮುಖಂಡ ಸಿ ಮುನಿರಾಜು ಶಾಸಕರ ಏಳಿಗೆಯನ್ನು ಸಹಿಸದೆ ಜನರಿಂದ ದೂರ ಮಾಡಬೇಕೆಂದು ಹಲವು ಕುತಂತ್ರಗಳನ್ನು ಮಾಡುತ್ತಿದ್ದಾರೆ. ಶಾಸಕರ ಪತ್ನಿಗೆ ವಿದೇಶಿ ಮೂಲಗಳಿಂದ ಹಣ ಬಂದಿದೆ, ವಿದೇಶಗಳಲ್ಲಿ ಆಸ್ತಿ ಹೊಂದಿದ್ದಾರೆ ಎಂಬ ಸಾಕ್ಷ್ಯಾಧಾರಗಳಿಲ್ಲದೆ ಆರೋಪ ಮಾಡಿದ್ದಾರೆ. ಇದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೋವುಂಟು ಮಾಡಿದೆ. ಈಗಾಗಲೇ ಸರ್ಜಾಪುರದಲ್ಲಿ ಹಲವು ಪ್ರಕರಣಗಳಲ್ಲಿ ಭಾಗಿಯಾದ ಸಿ ಮುನಿರಾಜು ಅವರ ಕಾರ್ಯ ಚಟುವಟಿಕೆಗಳ ಬಗ್ಗೆ ಪೊಲೀಸರು ನಿಗಾ ಇಡಬೇಕೆಂದು ಒತ್ತಾಯಿಸಿರುವುದಾಗಿ ಹೇಳಿದರು. ಶಿಡ್ಲಘಟ್ಟ ತಾಲೂಕು ಕಾಕಚೊಕ್ಕಂಡಹಳ್ಳಿ ಹೊರವಲಯದ ರಸ್ತೆ ಮುಚ್ಚಿದ ರಸ್ತೆ ತೆರವುಗೊಳಿಸಿ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವಂತೆ ಗ್ರಾಮಸ್ಥರು ತಹಸೀಲ್ದಾರ್ಗೆ ಇಂದು ಮನವಿ ಸಲ್ಲಿಸಿದರು.
ಮುಚ್ಚಿದ ರಸ್ತೆ ತೆರವುಗೊಳಿಸಿ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲು ಶಿಡ್ಲಘಟ್ಟ ತಾಲೂಕಿನ ಕಾಕಚೊಕ್ಕಂಡಹಳ್ಳಿ ಗ್ರಾಮಸ್ಥರು ಮನವಿ ಮಾಡಿದ್ದು, ಹೊಲ, ಗದ್ದೆ, ತೋಟ ಮತ್ತು ದೇವಸ್ಥಾನಕ್ಕೆ ತೆರಳಲು ಇದ್ದ ರಸ್ತೆಯನ್ನು ಲಕ್ಷ್ಮೀನಾರಾಯಣ ಎಂಬಾತ ರಾತ್ರೋರಾತ್ರಿ ಮುಚ್ಚಿದ್ದಾರೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಮುಚ್ಚಿರುವ ರಸ್ತೆ ತೆರವುಗೊಳಿಸಿ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲು ಅವರು ಕೋರಿದರು. ದೇವರಾಜ್ ಅಂತ ಚೊಕ್ಕಂಡಹಳ್ಳಿ ಗ್ರಾಮ, ಹೊಸಪೇಟೆ ಪಂಚಾಯತ್. ನಮ್ಮೂರಲ್ಲಿ ಇತ್ತೀಚೆಗೆ ದಿನಾಂಕ 12/7/2025 ಶನಿವಾರ ಮಧ್ಯರಾತ್ರಿಯಲ್ಲಿ ಲಕ್ಷ್ಮೀನಾರಾಯಣ ಅಂತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಊರಿಗೆ ತಲತಲಂತ ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ರಸ್ತೆ ಮತ್ತು ಕೋಣಿ ಇತ್ತು. ಅವೆರಡನ್ನೂ ದೌರ್ಜನ್ಯದಿಂದ ಎಲ್ಲನೂ ಮುಚ್ಚಿಬಿಟ್ಟು ಇವತ್ತು ಸಂಪು ಮಾಡ್ಕೊಂಡಿದ್ದಾನೆ. ಅದರಿಂದ ಇವತ್ತು ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗಿದೆ. ಕಾಕಚೊಕ್ಕಂಡಹಳ್ಳಿಯ ಚನ್ನಕೃಷ್ಣಪ್ಪ ಸೇರಿದಂತೆ ಗ್ರಾಮಸ್ಥರು ತಹಸೀಲ್ದಾರ್ ಅವರಿಗೆ ಅರ್ಜಿ ಸಲ್ಲಿಸಿದ್ದು, ಶಿಡ್ಲಘಟ್ಟ ಜಂಗಮಕೋಟೆ ಮುಖ್ಯ ರಸ್ತೆಯಿಂದ ಕಾಕಚೊಕ್ಕಂಡಹಳ್ಳಿಗೆ 30 ಅಡಿ ಅಗಲದ ರಸ್ತೆ ಇದ್ದು, ಅದನ್ನು ಗ್ರಾಮದ ಲಕ್ಷ್ಮೀನಾರಾಯಣ ಎಂಬಾತ ರಾತ್ರೋರಾತ್ರಿ ಮುಚ್ಚಿದ್ದಾರೆ. ಇದರಿಂದ ಸುತ್ತಮುತ್ತಲ ಹೊಲ, ಗದ್ದೆ ಹಾಗೂ ದೇವಸ್ಥಾನಕ್ಕೆ ಭಕ್ತರು ತೆರಳಲು ದಾರಿ ಇಲ್ಲವಾಗಿದೆ. ಇದರಿಂದ ಸಾಕಷ್ಟು ತೊಂದರೆಯಾಗುತ್ತಿದ್ದು, ಸ್ಥಳ ಪರಿಶೀಲಿಸಿ ರಸ್ತೆ ಒತ್ತುವರಿ ತೆರವುಗೊಳಿಸಿ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಕೋರಿದ್ದಾರೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಗೌನಿಪಲ್ಲಿ ಗ್ರಾಮಕ್ಕೆ ಬರುವ ಸಾರ್ವಜನಿಕರಿಗೆ ಭಾರೀ ಗಾತ್ರದ ಲಾರಿಗಳು ಸಂಚರಿಸುವುದರಿಂದ ಭಯದ ವಾತಾವರಣ ನಿರ್ಮಾಣವಾಗಿದ್ದು, ರಸ್ತೆ ಹಾಳಾಗಿ ವರ್ಷಗಳೇ ಕಳೆದರೂ ದುರಸ್ತಿ ಮಾಡದ ಕ್ರಮ ಖಂಡಿಸಿ ಜುಲೈ 24ರಂದು 2 ಗ್ರಾಮ ಪಂಚಾಯಿತಿಗಳ ಬಂದ್ ಮಾಡುವುದಾಗಿ ಗೌನಿಪಲ್ಲಿ ಅಭಿವೃದ್ಧಿ ಗೆಳೆಯರ ಬಳಗ ತಿಳಿಸಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅಭಿವೃದ್ಧಿ ಗೆಳೆಯರ ಬಳಗದ ಸದಸ್ಯರು, ಈ ಭಾಗದ ಕೆಲ ಮುಖಂಡರು ಸಂಬಂಧಪಟ್ಟ ಇಲಾಖಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆದರೂ ಕ್ರಮ ಕೈಗೊಳ್ಳದಿರುವುದು ವಿಪರ್ಯಾಸ. ಆಂಧ್ರದಿಂದ ಸುಮಾರು 150ಕ್ಕೂ ಹೆಚ್ಚು ಲಾರಿಗಳು ಈ ರಸ್ತೆಯಲ್ಲಿ ಓಡಾಡುತ್ತಿದ್ದು, ಕಳೆದ ವರ್ಷ ಮಳೆಯಿಂದಾಗಿ ರಸ್ತೆ ಹದಗೆಟ್ಟಿದ್ದು, ಬೃಹತ್ ಗಾತ್ರದ ಲಾರಿಗಳ ಓಡಾಟದಿಂದ ರಸ್ತೆ ಮತ್ತಷ್ಟು ಹದಗೆಟ್ಟು ವಾಹನಗಳ ಸಂಚಾರಕ್ಕೆ ತೊಂದರೆಯಾಗಿದೆ ಎಂದರು. ಬಂಧುಗಳೇ, ನನ್ನ ಹೆಸರು ಶಿವರಾಮ್ ಕೆವಿ ಅಂತ. ಇದೇ ತಾಲೂಕಿನ ಐಗನಪಲ್ಲಿ ಪಂಚಾಯತಿ ಮರಸನಪಲ್ಲಿ ಗ್ರಾಮದ ನಿವಾಸಿ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗೌನಪಲ್ಲಿಯಿಂದ ಸ್ಟೇಟ್ ಬಾರ್ಡರ್ ರಸ್ತೆ ಸಂಪೂರ್ಣವಾಗಿ ನಾಶ ಆಗಿದೆ ಅಂತ ತಮಗೆಲ್ಲರೂ ಬಂದಿರೋ ವಿಷಯನೇ. ಈಗಾಗಲೇ ಅದರ ಬಗ್ಗೆ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ವಿ. ನಮಗಿಂತ ಮುಂಚೆ ಸುಮಾರು ನಾಯಕರು ಈ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಅವರು ನಮ್ಮ ಥರ ಹೋರಾಡಿ ರಸ್ತೆ ಹಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ತುಂಬ. ಸರ್ ನಮಸ್ತೆ, ನನ್ನ ಹೆಸರು ಮುಜಾಹಿದ್ ಅಂತ. ನಾನು ಗೌನಪಲ್ಲಿ. ಸರಿ, ಇದು ಏನಂದರೆ ಆ್ಯಕ್ಚುಲಿ ಈಗ ನಮ್ಮ ಅಣ್ಣ ಮಾತಾಡ್ದಂಗೆ ರಸ್ತೆದು ತುಂಬ ಪ್ರಾಬ್ಲಮ್ ಆಗಿದೆ ನಮಗೆ. ಅದೆಂಥ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಕೋಟಪಲ್ಲಿ ಕ್ರಾಸಿಂದ ಬಾರ್ಡ್ರ್ ತನಕ ಎಷ್ಟು ತೊಂದರೆ ಆಗ್ತಾಯಿದೆ ಅಂತ ಹೇಳಿದ್ರೆ, ನಾವು ಬಾರ್ಡ್ರಿಂದ ಗೌನಪಲ್ಲಿ ಸೇರ್ಬೇಕಂತ ಹೇಳಿದ್ರೆ ಅಟ್ಲೀಸ್ಟ್ 40 to 45 ಮಿನಿಟ್ಸ್ ಆಗುತ್ತೆ. 45 ನಿಮಿಷ ಬೇಕಾಗುತ್ತೆ. 45 ನಿಮಿಷ ಬೇಕಾಗುತ್ತೆ. ಮತ್ತು ಹೆರಿಗೆ ಈಗ ಮಹಿಳೆಯರಿಗೆ ತುಂಬ ಕಷ್ಟ, ಮಕ್ಕಳಿಗೆ ಸ್ಕೂಲ್ಗೆ ಹೋಗೋಕ್ಕೆ ತುಂಬ ಕಷ್ಟ ಆಗ್ತಿದೆ. ನಮ್ಮ ಗೌನಪಲ್ಲಿಯಲ್ಲಿ ಈ ರಸ್ತೆ ಬದಿಯಲ್ಲಿರೋ ವ್ಯಾಪಾರಸ್ಥರಿಗೆ ತುಂಬ ಕಷ್ಟ. ಬರೀ ಧೂಳಿಂದ ಎಷ್ಟು ತೊಂದರೆ ಆಗ್ತಿದೆ ಅಂತ ಹೇಳಿದ್ರೆ, ಪ್ರತಿದಿನ ಹಾಸ್ಪಿಟ್ಲಲ್ಲಿ ಹೋಗಿ ನೋಡ್ಬೋದು ನಾವು. ಗೌನಪಲ್ಲಿಯಲ್ಲಿ ಒಂದು ಅಟ್ಲೀಸ್ಟ್ ಈ ಪ್ರಾಬ್ಲಮಿಂದ 20 ಜನ ಸೇರ್ತಾರೆ ಹಾಸ್ಪಿಟ್ಲ್. ಅದೊಂದು. ಇದ್ರ ಬಗ್ಗೆ ನಾವು 24ನೇ ತಾರೀಕು ಅಂತ ಸಾರ್ ಹೇಳಿದ್ದಾರೆ. ನಾವು ಬಂದ್ ಮಾಡ್ತಾ ಇದ್ದೀವಿ. 2 ಪಂಚಾಯತಿಗಳು ಸೇರಿ ನಾವು ಬಂದ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಗ್ರಾಮದಲ್ಲಿ ನಾವೆಲ್ಲ ಮಾತಾಡ್ಕೊಂಡು ಬಂದ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀವಿ. ಶಾಸಕರು, ಸಂಸದರು ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದರು. ಆದರೆ ಈವರೆಗೂ ಕಾಮಗಾರಿ ಪ್ರಾರಂಭವಾಗಿಲ್ಲ. ಈ ರಸ್ತೆ ಹಾಳಾಗಿರುವ ಬಗ್ಗೆ ಜಿಲ್ಲಾಧಿಕಾರಿ ಕಚೇರಿಗೆ, ಶಾಸಕರಿಗೆ, ತಹಸೀಲ್ದಾರ್ ಕಚೇರಿಗೆ, PWD ಇಲಾಖೆಗಳ ಗಮನಕ್ಕೆ ತರಲಾಗಿದೆ. ಆದರೂ ಕ್ರಮ ಕೈಗೊಂಡಿಲ್ಲ. ಮಳೆ ಬಂದರೆ ಕೆಸರು ಗದ್ದೆಯಂತಾಗುತ್ತಿದೆ. ಸಾರ್ವಜನಿಕರು ಓಡಾಡಲು ಪರದಾಡುವ ಪರಿಸ್ಥಿತಿ ಇದೆ ಎಂದು ಅಳವತ್ತುಕೊಂಡರು.
ಇದರಿಂದ ಗೌನಿಪಲ್ಲಿ, ಬೈರಗಾನಪಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಜುಲೈ 24ರಂದು ಗೌನಿಪಲ್ಲಿ, ಬೈರಗಾನಪಲ್ಲಿ ಪಂಚಾಯಿತಿಗಳನ್ನು ಸಂಪೂರ್ಣ ಬಂದ್ ಮಾಡಲು ನಿರ್ಧರಿಸಲಾಗಿದೆ. ಬಂದ್ಗೆ ಸಾರ್ವಜನಿಕರು ಸಹಕರಿಸಬೇಕೆಂದು ಮನವಿ ಮಾಡಿದರು. ಅವಘಡಗಳು ನಡೆಯುವ ಮುನ್ನ ರಸ್ತೆ ಡಾಂಬರೀಕರಣ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ 9916317028. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಎಂಟಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಕರೇನಹಳ್ಳಿಯಲ್ಲಿ ಐತಿಹಾಸಿಕ ಹಿನ್ನೆಲೆಯುಳ್ಳ ಮಾರಮ್ಮ ದೇವಿ ದೇವಾಲಯ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿದೆ. 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಾಲಯ ಕಾಮಗಾರಿ ನಡೆದಿದ್ದು, ಭಕ್ತಾದಿಗಳನ್ನು ಸೆಳೆಯುವ ಹಾಗೂ ಬೇಡಿದ್ದನ್ನ ಕರುಣಿಸುವ ಶಕ್ತಿ ದೇವತೆ ಮಾರಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಜುಲೈ 25ರಿಂದ 27ರವರೆಗೆ ನೆರವೇರಿಸಲು ಗ್ರಾಮಸ್ಥರು ಸಿದ್ಧತೆ ನಡೆಸಿದ್ದಾರೆ. ದೇವಸ್ಥಾನ ಉದ್ಘಾಟನೆಯನ್ನು ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿಗಳು, ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು, ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ನೆರವೇರಿಸಲಿದ್ದಾರೆ.
ಗೌರಿಬಿದನೂರು ತಾಲೂಕಿನ ಗೊಟ್ಟಕನಾಪುರ ಗ್ರಾಮದ ಹೊರವಲಯದ ಇತಿಹಾಸ ಪ್ರಸಿದ್ಧ ಅಭಯಹಸ್ತ ಶ್ರೀ ಬಯಲಾಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಆಷಾಢ ಮಾಸದ ಪ್ರಯುಕ್ತ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ದೇವಾಲಯ ಸಮಿತಿಯವರು ದೇವಾಲಯವನ್ನು ಅಭಿವೃದ್ಧಿಪಡಿಸಿ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ವಿಶೇಷ ಪೂಜೆ ಹಾಗೂ ಅನ್ನ ಸಂತರ್ಪಣೆ ಹಮ್ಮಿಕೊಂಡಿರುವುದು ವಿಶೇಷ. ಬಯಲಾಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ, ಮಹಾಮಂಗಳಾರತಿ, ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿತ್ತು. ಆಷಾಢ ಮಾಸದ ಪ್ರಯುಕ್ತ ಬಯಲಾಂಜನೇಯ ಸ್ವಾಮಿಗೆ ವಿಶೇಷ ಪೂಜೆಗೆ ನಗರ ಸೇರಿದಂತೆ ತಾಲೂಕಿನ ವಿವಿಧ ತಾಲೂಕುಗಳಿಂದ ಹಾಗೂ ಆಂಧ್ರ ಹಿಂದೂಪುರದಿಂದಲೂ ಭಕ್ತಾದಿಗಳು ಆಗಮಿಸಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಾಗೇಪಲ್ಲಿಯ ಬಿಜೆಪಿ ಮುಖಂಡ ಸಿ ಮುನಿರಾಜು ವಿರುದ್ಧ ಎಫ್ಐಆರ್. ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ನಕಲಿ ದಾಖಲೆ ಸೃಷ್ಟಿಸಿದ ಆರೋಪ. ಶಾಸಕ ಸುಬ್ಬಾರೆಡ್ಡಿಯಿಂದಲೇ ಬಾಗೇಪಲ್ಲಿ ಠಾಣೆಗೆ ದೂರು. ಬೈಕ್ ಓಡಿಸುವ ಅಪ್ರಾಪ್ತ ಮಕ್ಕಳಿಗೆ ಕೊನೆಗೂ ಶಾಕ್ ನೀಡಿದ ಪೊಲೀಸರು. ಈವರೆಗೆ ದಂಡ ಹಾಕಲು ಮಾತ್ರ ಸೀಮಿತವಾಗಿದ್ದ ಪೊಲೀಸರು ಇದೀಗ ಅಪ್ರಾಪ್ತ ಮಕ್ಕಳು ಬೈಕ್ ಚಲಾಯಿಸಿದರೆ ಕ್ರಮಕ್ಕೆ ಮುಂದು. ದುಬೈನಲ್ಲಿ ಬಂಡವಾಳ ಹೂಡುವವರಿಗೆ ಚಿಕ್ಕಬಳ್ಳಾಪುರದಲ್ಲಿ ಎಕ್ಸ್ಪೋ. ಡಿವೈನ್ ಸಿಟಿಯ ಲೋರಾ ರೆಸಾರ್ಟ್ನಲ್ಲಿ ದುಬೈ ಪ್ರಾಪರ್ಟಿ ಎಕ್ಸ್ಪೋ. ಜುಲೈ 27ಕ್ಕೆ ನಡೆಯಲಿರುವ ದುಬೈ ಪ್ರಾಪರ್ಟಿ ಎಕ್ಸ್ಪೋ. ಬಿಜಿಎಸ್ ಶಾಲೆಯಲ್ಲಿ ಮಕ್ಕಳ ವಿಜ್ಞಾನ ವಸ್ತು ಪ್ರದರ್ಶನ. ವಿವಿಧ ವಿಜ್ಞಾನ ಪ್ರದರ್ಶನಕ್ಕೆ ಇಸ್ರೋ ನಿವೃತ್ತ ಅಧಿಕಾರಿ ಮೆಚ್ಚುಗೆ. ಚಿಕ್ಕಬಳ್ಳಾಪುರ ಹೊರವಲಯದ ಬಿಜಿಎಸ್ ಶಾಲೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.